ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೀರಿ. ಅದು ಮುಂದೆ ಏನು ತನಿಖೆ ನಡೀಬೇಕು ಅದು ತನಿಖೆ ನಡೆಯುತ್ತೆ. ಅದೇ ರೀತಿ ಸಿದ್ದರಾಮಯ್ಯನವ್ರದ್ದು ಕೂಡ 14 ಸೈಟ್ ಹಗರಣ ಏನಿತ್ತು ಮತ್ತು ಬಿಜೆಪಿ ಏನು ಆಪಾದನೆಯನ್ನ ಮಾಡಿತ್ತು, ಇದು 14 ಸೈಟ್ ಅಲ್ಲ, ಸುಮಾರು 100,000ಕ್ಕೂ ಹೆಚ್ಚು ಸೈಟ್ಗಳು ಅಕ್ರಮ ಆಗಿದೆ ಅಂತೇಳಿ ಸಿಬಿಐ ತನಿಖೆ ಕೊಡಬೇಕು ಅಂತ ಒಬ್ಬ ಆಕ್ಟಿವಿಸ್ಟ್ ಹೋರಾಟ ಮಾಡ್ತಾ ಇದ್ರು. ಇವತ್ತು ಅದಕ್ಕೆ ಡಿಸ್ಮಿಸ್ ಮಾಡಿದ್ದಾರೆ, ಆ ಅರ್ಜಿಯನ್ನ ಡಿಸ್ಮಿಸ್ ಮಾಡಿದ್ದಾರೆ. ಅದು ಈಗಾಗಲೇ ಏನು ಎನ್ಕ್ವೈರಿ ನಡೀತಾ ಇದೆ, ಲೋಕಾಯುಕ್ತ ಎನ್ಕ್ವೈರಿ ನಡೀತಾ ಇದೆ. ಲೋಕಾಯುಕ್ತ ಇರ್ಬೋದು, ಇಡಿ ಇರ್ಬೋದು. ಸದ್ಯಕ್ಕೆ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರಿಗೂ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಆದರೆ ಎನ್ಕ್ವೈರಿ ಕೂಡ ಹಾಗೆ ನಡೀತಾ ಇರೋದ್ರಿಂದ ನಮ್ಗೆ ಇನ್ನೂ ಭರವಸೆ ಇದೆ. ಮೂಡಾ ಕೇಸಲ್ಲಿ ರಾಜ್ಯದ ಜನತೆಯ ದುಡ್ಡು ಲೂಟಿ ಏನಾಗಿದೆ, ಆ ಲೂಟಿ ಆಗಿರುವಂತ ದುಡ್ಡು ಮತ್ತೆ ಸರ್ಕಾರದ ಖಜಾನೆಗೆ ಬರುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ನಾವು ಹೋರಾಟ ಮಾಡ್ತಾ ಇದ್ರಿ, ಸಿಬಿಐ ತನಿಖೆ ಕೊಡಬೇಕು, ಆಗ್ಲೇ ನಿಷ್ಪಕ್ಷವಾದಂತ ತನಿಖೆ ಬರೋದಂಥದ್ದು. ಈಗ ಕೋರ್ಟ್ ಆದೇಶ ಮಾಡಿದೆ, ನಾವು ಕೋರ್ಟ್ ಆದೇಶನ ಒಪ್ಪಲೇಬೇಕಾಗ್ತದೆ. ಅದರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡಬಹುದು ಆ ಹೋರಾಟಗಳನ್ನ ಸಿದ್ದರಾಮಯ್ಯನವರ ವಿಚಾರವಾಗಿ ನಾವು ಹೋರಾಟವನ್ನ ನಾವು ಮುಂದುವರಿಸ್ತೀರಿ. ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನ ನಡೆಸ್ತೀರಿ. ಈಗ ಬಂದಿರೋ ಕೋರ್ಟ್ ಆದೇಶವನ್ನ ನಾವು ಒಪ್ಕೊಂತೀವಿ. ಈಗಾಗಲೇ ನಮ್ಮ ಇನ್ಚಾರ್ಜ್ ಅವರು ಕೂಡ ಇಷ್ಟೊತ್ತು ಸುಮಾರು 1 ಗಂಟೆಗಳ ಕಾಲ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದ್ದಾರೆ, ಏನೇ ಮಾತಾಡಬೇಕಾದ್ರೂ ಪಾರ್ಟಿಯ 4 ಗೋಡೆಗಳ ಮಧ್ಯೆನೆ ಮಾತಾಡಬೇಕು ಅನ್ನೋ ಒಂದು ವಿಚಾರವನ್ನ ಎಲ್ಲರಿಗೂ ಹೇಳಿ ಅಂತ ನಮ್ಮ ಇನ್ಚಾರ್ಜ್ ಅವರು ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದು ಅವರ ಅಭಿಪ್ರಾಯನೂ ಹೌದು, ನನ್ನ ಅಭಿಪ್ರಾಯನೂ ಹೌದು ಕೂಡ. ಏನೇ ಮಾತಾಡಬೇಕಾದ್ರೂ ಕೇಂದ್ರದ ಅಭಿಪ್ರಾಯನೂ ಅದೇ, ನಮ್ಮ ಇನ್ಚಾರ್ಜ್ ನಮ್ಮ ರೆಡ್ಡಿ ಅವರ ಅಭಿಪ್ರಾಯನೂ ಅದೇ, ನನ್ನ ಅಭಿಪ್ರಾಯನೂ ಅದೇ. ಏನೇ ಇದ್ರೂ 4 ಗೋಡೆಗಳ ಮಧ್ಯೆ ಮಾತಾಡುವಂಥದ್ದು ಒಳ್ಳೇದು. ಇಂಥ ಒಂದು ಸುವರ್ಣ ಅವಕಾಶ ನಮ್ಗೆ ಸಿಕ್ಕಿದೆ. ಕಾಂಗ್ರೆಸ್ ಅವರು ದಿನನಿತ್ಯ ಸ್ಕ್ಯಾಂಡಲ್ಗಳಲ್ಲಿ ಅಧಿಕಾರದ ದುರುಪಯೋಗ, ಭ್ರಷ್ಟಾಚಾರ, ಲೂಟಿ, 60% ಕಮಿಷನ್, ಬಾಣಂತಿಯರ ಸಾವು, ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾವು ಆಗ್ತಾ ಇರ್ತಕ್ಕಂಥದ್ದು, ಲವ್ ಜಿಹಾದು, ಬಹಳಷ್ಟು ವಿಚಾರಗಳು, ಮೂಡ, ವಾಲ್ಮೀಕಿ, ಈ ತರ ಎಷ್ಟೊಂದು ಹಗರಣಗಳು ಸಿಕ್ಕಾಕೊಂಡಿದೆ. ಎಲ್ಲರೂ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ ಅನ್ನ ಬಗ್ಗುಬಡಿಬಹುದಾಯಿತು. ಸ್ವಲ್ಪ ಅಡೆತಡೆ ಆಗಿದೆ. ನನಗನ್ಸುತ್ತೆ ನಮ್ಮ ಇನ್ಚಾರ್ಜ್ ಅವರು ಮಾತಾಡಿದ್ದಾರೆ. ಇದೆಲ್ಲ ಒಂದು 15-20 ದಿನದಲ್ಲಿ ಇದಕ್ಕೊಂದು ಅಂತಿಮ ತೀರ್ಮಾನ ನಮ್ಮ ಕೇಂದ್ರದ ನಾಯಕರು ಕೊಡೋರಿದ್ದಾರೆ. ಕೊಟ್ಟಾದ್ಮೇಲೆ ಎಲ್ಲ ನಾರ್ಮಲ್ ಬಿಜೆಪಿ, ನಾರ್ಮಲ್ ಪ್ರೋಸೆಸ್, ನಾರ್ಮಲ್ ಇದೆಲ್ಲ ಆಗುತ್ತೆ.